ರಾಜ್ಯ ಸರ್ಕಾರಿ ನೌಕರರಿಗೆ ಕರ್ತವ್ಯ ಸಂಬಂಧ ಹೊಸ ನಿಯಮಗಳ ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ. ನೌಕರರು ಈ ನಿಯಮಗಳನ್ನು ಮೀರಿದರೆ ಶಿಕ್ಷಿಸುವ ಅವಕಾಶ ರಾಜ್ಯ ಸರ್ಕಾರಕ್ಕಿದೆ. ಹೌದು, ಕರ್ನಾಟಕ ಸಿವಿಲ್ ಸೇವಾ ನಿಯಮಗಳು 1957ರ ನಿಯಮ 8ರ ಅಡಿಯಲ್ಲಿ ಸರ್ಕಾರಿ ನೌಕರರ ಕರ್ತವ್ಯ ಲೋಪಕ್ಕೆ ಸಂಬಂಧಿಸಿದಂತೆ ವಿಧಿಸಬಹುದಾದ ಶಿಕ್ಷೆಗಳ ಕುರಿತು ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಹೊರಡಿಸಿರುವ ನೂತನ ಮಾರ್ಗದರ್ಶಿ ಸೂತ್ರಗಳ ವಿವರ ಹೀಗಿವೆ. ಸೇವಾವಧಿಯಲ್ಲಿ ಗೈರು ಹಾಜರಿ, ಹಣಕಾಸು ಅಕ್ರಮ ಅಥವಾ ನಡತೆ ನಿಯಮಗಳ ಉಲ್ಲಂಘನೆ ಎಸಗುವ ನೌಕರರ ವಿರುದ್ಧ ಶಿಸ್ತು ಪ್ರಾಧಿಕಾರಗಳು ತಾರತಮ್ಯವಿಲ್ಲದೆ ಸಮಾನ ಹಾಗೂ ಸೂಕ್ತ ದಂಡನೆ ವಿಧಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರವು ಈ ಹೊಸ ಸುತ್ತೋಲೆಯನ್ನು ಹೊರಡಿಸಿದೆ. ವಿವಿಧ ಪ್ರಮುಖ ಆರೋಪಗಳು ಮತ್ತು ಅವುಗಳಿಗೆ ವಿಧಿಸಬಹುದಾದ ಶಿಕ್ಷೆಗಳ ಸಂಪೂರ್ಣ ಮಾಹಿತಿಗಳು ಇಲ್ಲಿವೆ. ಮೊದಲನೇದಾಗಿ, ಅನಧಿಕೃತ ಗೈರು ಹಾಜರಿ ಪ್ರಕರಣಗಳು. 1 ರಿಂದ 3 ತಿಂಗಳ ಒಳಗಿನ ಗೈರು ಹಾಜರಿ ನೌಕರನ 3 ವರ್ಷಗಳ ವೇತನ ಬಡ್ತಿಯನ್ನು ತಡೆಹಿಡಿಯಲಾಗುತ್ತದೆ. 3 ತಿಂಗಳಿಗಿಂತ ಹೆಚ್ಚಿನ ಗೈರು ಹಾಜರಿ ನೌಕರನು ನೇರವಾಗಿ ಸರ್ಕಾರಿ ಸೇವೆಯಿಂದ ವಜಾಗೊಳಿಸಲಾಗುವುದು. ಇನ್ನು ಹಣಕಾಸು ದುರುಪಯೋಗ ಮತ್ತು ಲಂಚ ಪ್ರಕರಣಗಳು. ತಾತ್ಕಾಲಿಕ ಹಣ ದುರುಪಯೋಗ 5 ವರ್ಷಗಳ ಕಾಲ ವೇತನ ಬಡ್ತಿಯನ್ನು ತಡೆಹಿಡಿಯುವುದು. ತಾತ್ಕಾಲಿಕ ಹಣ ದುರುಪಯೋಗ ನೌಕರರನ್ನು ಕಾಲವೇತನ ಶ್ರೇಣಿಯ ಕೆಳಗಿನ ಹಂತಕ್ಕೆ ಇಳಿಸುವುದು. ಕಾಯಂ ಹಣ ದುರುಪಯೋಗ, ಲೆಕ್ಕದಲ್ಲಿ ವಂಚನೆ ಅಥವಾ ಲಂಚ ಸ್ವೀಕಾರ, ಸರ್ಕಾರಿ ಸೇವೆಯಿಂದ ಕಡ್ಡಾಯ ನಿವೃತ್ತಿಗೊಳಿಸುವುದು. ವರದಕ್ಷಿಣೆ ಕಿರುಕುಳ ಆರೋಪ ಸಾಬೀತಾದಲ್ಲಿ ಸೇವೆಯಿಂದ ತೆಗೆದುಹಾಕುವುದು. ಕರ್ತವ್ಯ ಲೋಪ ಹಾಗೂ ಕಚೇರಿ ಪ್ರಕ್ರಿಯೆಗಳ ವಿಳಂಬ. ಕಾರ್ಯವಿಧಾನ ಲೋಪಗಳು. ಮೊದಲ ಬಾರಿಗೆ ತಪ್ಪಿಗೆ ಎಚ್ಚರಿಕೆ, ಪುನರಾವರ್ತನೆಯಾದಲ್ಲಿ ಹುದ್ದೆಯಿಂದ ಕೆಳ ಹಂತಕ್ಕೆ ಇಳಿಸುವುದು. ಕಚೇರಿಯ ಕಾರ್ಯವಿಧಾನ ಅನುಸರಿಸದೆ ವಿಳಂಬ ಮಾಡುವುದು ಮೊದಲ ಬಾರಿಗೆ ಎಚ್ಚರಿಕೆ. ತದನಂತರ ಸಂದರ್ಭಗಳಲ್ಲಿ ಕನಿಷ್ಠ 1 ವರ್ಷದ ವೇತನ ಬಡ್ತಿ ತಡೆ. ಮೇಲಾಧಿಕಾರಿಗಳ ಲಿಖಿತ ಆದೇಶ ಮೀರುವುದು. 2 ವರ್ಷಗಳ ವೇತನ ಬಡ್ತಿಯನ್ನು ತಡೆಹಿಡಿಯಲಾಗುವುದು. ನಡತೆ ನಿಯಮಗಳ ಉಲ್ಲಂಘನೆ ಮತ್ತು ಇತರ ಗಂಭೀರ ಆರೋಪಗಳು. ಲೈಂಗಿಕ ಕಿರುಕುಳ, ಕೆಳಮಟ್ಟದ ಕಾಲವೇತನ ಶ್ರೇಣಿ ಅಥವಾ ಕೆಳಗಿನ ಹುದ್ದೆಗಳಿಗೆ ಇಳಿಸುವುದು. ರಾಜಕೀಯ ಚುನಾವಣಾ ಚಟುವಟಿಕೆಗಳಲ್ಲಿ ಭಾಗಿ, ಸರ್ಕಾರಿ ಸೇವೆಯಿಂದ ಕಡ್ಡಾಯ ನಿವೃತ್ತಿಗೊಳಿಸುವುದು. ಕುಟುಂಬಸ್ಥರ ಹೆಸರಿನಲ್ಲಿ ವ್ಯಾಪಾರ ನಡೆಸಿ ಅಧಿಕಾರ ದುರುಪಯೋಗ, ಹುದ್ದೆಯನ್ನು ಕೆಳಗಿನ ಹಂತಕ್ಕೆ ಇಳಿಸುವುದು. ಮಾಧ್ಯಮಗಳಲ್ಲಿ ಸರ್ಕಾರದ ವಿರುದ್ಧ ಟೀಕೆ ಪ್ರಚಾರ, ಕನಿಷ್ಠ 1 ವರ್ಷದ ವೇತನ ಬಡ್ತಿ ತಡೆ. ಅನಧಿಕೃತವಾಗಿ ಚಂದ ಅಥವಾ ನಿಧಿ ಸಂಗ್ರಹ, ಹುದ್ದೆಯನ್ನು ಕೆಳಗಿನ ಹಂತಕ್ಕೆ ಇಳಿಸುವುದು. ಅನಧಿಕೃತ ಸಾಲ ವ್ಯವಹಾರ ಅಥವಾ ಆಸ್ತಿ ವಿವರ ಸಲ್ಲಿಸದಿರುವುದು, ವೇತನ ಬಡ್ತಿ ತಡೆ ಅಥವಾ ಹುದ್ದೆಯನ್ನು ಕೆಳಗಿನ ಹಂತಕ್ಕೆ ಇಳಿಸುವುದು. ಸರ್ಕಾರ ನೀತಿಗಳ ವಿರುದ್ಧ ಸಿನಿಮಾ ನಾಟಕಗಳಲ್ಲಿ ಅಭಿನಯ, 2 ವರ್ಷಗಳ ವೇತನ ಬಡ್ತಿ ತಡೆ. ಈ ನಿಯಮಾವಳಿಗಳ ಪಟ್ಟಿಯು ಕೇವಲ ಮಾರ್ಗದರ್ಶನಕ್ಕಾಗಿ ನೀಡಲಾಗಿದ್ದು, ಪಟ್ಟಿಯಲ್ಲಿ ನಮೂದಿಸಿರುವ ಇತರ ಉಲ್ಲಂಘನೆಗಳು ಕಂಡುಬಂದಲ್ಲಿ ಪ್ರಕರಣದ ತೀವ್ರತೆಗೆ ಅನುಗುಣವಾಗಿ ತೀರ್ಮಾನ ಕೈಗೊಳ್ಳುವ ಹಕ್ಕು ಶಿಸ್ತು ಪ್ರಾಧಿಕಾರಕ್ಕಿರುತ್ತದೆ. ಸರ್ಕಾರದ ಎಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಇಲಾಖಾ ಮುಖ್ಯಸ್ಥರು ಈ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಆಡಳಿತ ಇಲಾಖೆ ನಿರ್ದೇಶನವನ್ನು ಹೊರಡಿಸಿದೆ. ಇದು ರಾಜ್ಯ ಸರ್ಕಾರಿ ನೌಕರರಿಗೆ ಇತ್ತೀಚೆಗೆ ಸರ್ಕಾರ ಹೊರಡಿಸಿರುವ ಕರ್ತವ್ಯ ಲೋಪ ಎಸಗಿದ ನೌಕರನಿಗೆ ಶಿಕ್ಷೆ ವಿಧಿಸುವ ಪ್ರಮಾಣದ ಬಗ್ಗೆ ಹೊಸ ಮಾರ್ಗಸೂಚಿಗಳ ವಿವರ. ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.